ನಿಮಗೆ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ತೊಗೊಳೋದು ಬೇಡ, ಅವ್ರ ಮನೆಯವ್ರು ಬೇಜಾರು ಮಾಡ್ಕೊಳ್ತಾರೆ. ಅವನು ಡಿಗ್ರಿಯಿಂದ ನಾವು ಕ್ಲಾಸ್ಮೇಟ್ಸು, ಡಿಗ್ರಿಯಿಂದ ಪರಿಚಯ. ಅವನು ಡಿಗ್ರಿಗೇನೆ ಜಿಮ್ಮರ್. ಅವನು ಜಿಮ್ಗೆ ಹೋಗ್ತಾ ಇದ್ದ, ಹೆಲ್ತ್ ಭಾರಿ ಮೇಂಟೈನ್ ಮಾಡ್ತಾ ಇದ್ದ. ಅವ್ನು ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ, ಸಿಂಗಲ್ ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ. ಲವ್ ಗಿವ್ ಅವ್ ಕತೆಗಳೇ ಇಲ್ಲ, ಅವೆಲ್ಲ ಏನೂ ಇಲ್ಲ. ಡಿಗ್ರಿ ಮುಗೀತು, ಅವನು ಪಿ ಜಿಗೆ ಸೇರ್ಕೊಂಡ ಬೇರೆ ಕಾಲೇಜ್ಗೆ, ನಾನು ಬೇರೆ ಕಾಲೇಜ್ ಸೇರ್ಕೊಂಡೆ. ಅವನು ಪಿ ಜಿ ಮುಗೀತು, ಎಲ್ಲೂ ಕೆಲಸ ಸಿಗ್ಲಿಲ್ಲ, ಅವನಿಗೂ ಸಿಗ್ಲಿಲ್ಲ, ನಂಗೂ ಸಿಗ್ಲಿಲ್ಲ. ಸರಿ ಹಿಂಗೆ ಓಡಾಡ್ಕೊಂಡಿದ್ವಿ ಜೊತೆಯಲ್ಲಿ. ಅವನೇನ್ ಮಾಡ್ದ, ಒಂದು ಜಿಮ್ ಓಪನ್ ಮಾಡ್ದ. ಅಂದ್ರೆ ಫ್ರೆಂಡು ಜಿಮ್ನ ಇವನು ಲೀಸಿಗೆ ತಗೊಂಡು ಇವನೇ ನಡೆಸ್ತಾ ಇದ್ದ. ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದ ಇವನು, ಬಾರಿ ಕಟ್ ಮಸ್ತ್ ಆಗಿದ್ದ. ಸರಿ ಹಂಗೆ ಹೋಗ್ತಾ ಹೋಗ್ತಾ ನನ್ಗೊಂದ್ ಕಡೆ ಕೆಲಸ ಆಯ್ತು. ಅವನು ಜಿಮ್ ಆದ್ಮೇಲೆ ಮೆಡಿಕಲ್ ಸ್ಟೋರ್ ಹಾಕೊಂಡ. ಮೆಡಿಕಲ್ ಸ್ಟೋರ್ ಹಾಕೊಂಡ್ಮೇಲೆ ಮದುವೆ ಮಾಡ್ಕೊಂಡ. ಒಂದೊಳ್ಳೆ ಮನೇಲಿ ನೋಡಿ ಆಲ್ಮೋಸ್ಟ್ 24-25 ವರ್ಷಕ್ಕೆಲ್ಲ ಮದುವೆ ಆಗ್ಬಿಟ್ಟ ಅವನು. ಮದುವೆ ಆದ, 2 ಮಕ್ಳಾಯ್ತು. ನಂಗೇನೂ ಮದುವೆ ಆಗಿರ್ಲಿಲ್ಲ. ಆ ಟೈಮ್ಗೆ ಒಂದ್ಸಲ ಫೋನ್ ಮಾಡ್ದ. ಅವ್ನ ಮದುವೆ ಆಗೋಕ್ ಮುಂಚೆ ಒಂದು ಜಮೀನ್ ಸೇಲ್ ಮಾಡಿದ್ರು ಅವ್ರದ್ದು. ಸುಮಾರು ಆ ಟೈಮಲ್ಲಿ ಅವನಿಗೆ ಒಂದು 34 ಲಕ್ಷ ದುಡ್ಡು ಬಂದಿತ್ತು. ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲ, ಎಲ್ಲ ಮದುವೆ ಅದು ಇದು ಅಂತೆಲ್ಲ ಉಡಿಸು. ಸರಿ ಒಂದಿನ ಫೋನ್ ಮಾಡ್ದ, ಸಂತೋ ನಂಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ದ. ಸರಿ ಆಯ್ತು, ಮೀಟ್ ಮಾಡೋಣವ ಅಂತ ಹೇಳ್ಬಿಟ್ಟು ಹೊಸಕೋಟೆನಲ್ಲಿ ಮೀಟ್ ಮಾಡಿದ್ವಿ. ಏನು ಹೆಂಗೆ ಅಂತ ಫುಲ್ ಹಿಸ್ಟ್ರಿ ಕೇಳಿದ್ರೆ ಅವಾಗ ಹೇಳ್ದ, ಈ ಥರ ನಂಗೆ ಏನೋ BP ಬಂದಿತ್ತು, ಉಸಿರಾಡಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅವಾಗ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಕಿಡ್ನಿ ಹೋಗಿದೆ ಅಂತ ಹೇಳಿದ್ರು. ಅವನು 30-40 ಲಕ್ಷ ದುಡ್ಡು ಬಂದ್ಮೇಲೆ ಅದಕ್ಕೆ ಆ ಲೈಫ್ ಸ್ಟೈಲ್ಗೆ ಅಡಿಕ್ಟ್ ಆಗಿ ಅದಾದ್ಮೇಲೆ 20-30 ಲಕ್ಷ ಸಾಲ ಮಾಡ್ಕೊಂಡಿದ್ದ ಅಷ್ಟೊತ್ತಿಗೆ ಅವನು. ಆಮೇಲೆ ಸರಿ ಆ ಸಾಲ ಮಾಡ್ಕೊಂಡಿದ್ದಾಗ ಅವನು ಜಮೀನ ಅಡ ಇಟ್ಟು ಇದ್ ಮಾಡಿ, 1 ಎಕರೆ ಜಮೀನ್ ಇತ್ತು ಅವನಿಗೆ, ಅಡ ಇಟ್ಟು ಇದ್ ಮಾಡಿ ಸಾಲ ಮಾಡಿದ್ದ. ಮತ್ತೆ ನಾನು ಅವ್ನಿಗೆ ಹೇಳ್ದೆ, ಸರಿ ಆಯ್ತು ನೋಡು, ಚೆಕ್ ಮಾಡಿಸ್ಕೊ ಇನ್ನೊಂದ್ಸಲ ಒಪಿನಿಯನ್ ತಗೋ ಅಂತೆಲ್ಲ ಹೇಳಿದ್ದೆ. ಅವಾಗ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ನಿಜಾನ ಸುಳ್ಳು ಅವಾಗ ತಾನೇ ಅವನು ಚೆಕಪ್ ಮಾಡಿಸ್ಕೊಂಡಿದ್ದ. ಅದಾದ್ಮೇಲೆ ಒಂದ್ಸಲ ಬಂದ, ನಾನು ಮನೆ ಕಟ್ತಾ ಇದ್ದೆ ಆ ಟೈಮಲ್ಲಿ, ನಂಗೆ ಮದುವೆ ಆಗಿತ್ತು. ಅದಾದ್ಮೇಲೆ ಮನೆ ಕಟ್ಟೋ ಟೈಮಲ್ಲಿ ಬಂದ, ಕಿಡ್ನಿ 2 ಇಲ್ಲಂತೆ, ಕಿಡ್ನಿ ಈ ಥರ ಡಯಾಲಿಸಿಸ್ ಮಾಡಿಸ್ಬೇಕಂತೆ ಅಂತ ಹೇಳ್ದ. ಅವನಿಗೆ ಡಯಾಲಿಸಿಸ್ ಕೂಡ ದುಡ್ಡಿರ್ತಾ ಇರ್ಲಿಲ್ಲ ಪಾಪ, ಆ ರೇಂಜ್ಗೆ ಆಗಿದ್ದ. ಆಮೇಲೆ ಏನ್ ಮಾಡೋದು ನೆಕ್ಸ್ಟ್ ಏನು ಅಂತ ನೋಡಿದಾಗ ಅವನು ಹೇಳ್ದ, 10 ಲಕ್ಷ ಕೊಟ್ಟು 10 ಲಕ್ಷ